ಏನೇ ಮಾಡಿದ್ರೂ ಕೂಡ ನಮ್ಮ ಕೂದಲು ಉದ್ದ ಆಗ್ತಾ ಇಲ್ಲ. ಸುಮಾರು ವರ್ಷಗಳೇ ಆಗೋಯ್ತು. ಎಲ್ಲಾ ರೆಮಿಡಿನ ಬಳಸ್ತಾ ಇದ್ವಿ. ಆದ್ರೂ ಕೂಡ ಹೇರ್ ಗ್ರೋತ್ ಆಗ್ತಾ ಇಲ್ಲ. ಬದಲಾಗಿ ಹೇರ್ ಫಾಲ್ ಹೆಚ್ಚಾಗಿದೆ, ಬೊಕ್ಕ ತಲೆ ಆಗಿದೆ, ಮುಂಭಾಗದಲ್ಲಿ ನೆತ್ತಿಯ ಭಾಗದಲ್ಲಿ ಕೂದಲೇ ಇಲ್ಲ. ಎಲ್ಲವನ್ನ ಟ್ರೈ ಮಾಡಿದ್ವಿ. ಎಲ್ಲಾ ರೀತಿಯ ಆಯಿಲ್ಸು, ಹೋಮ್ ರೆಮಿಡಿ ಎಲ್ಲ ಮಾಡಿದೀವಿ. ಆದ್ರೂ ಕೂಡ ಹೇರ್ ಗ್ರೋತ್ ಆಗ್ತಾ ಇಲ್ಲ. ಹೇರ್ ವಾಶ್ ಮಾಡೋದ್ರಂತೂ ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತಾ ಇದೆ ಅನ್ನುವಂಥವ್ರು ಈ ಒಂದು ಎಲೆಯನ್ನ ನೀವು ಬಳಸ್ತಾ ಬನ್ನಿ. ಮ್ಯಾಜಿಕ್ ರೀತಿ ಕೆಲಸ ಮಾಡತ್ತೆ. ಖಂಡಿತ ಇದು 100% ಆಗಿ ವರ್ಕ್ ಆಗುವಂತ ಒಂದು ಸೂಪರ್ ರೆಮಿಡಿನ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಇದನ್ನ ಹಚ್ಚಿದ ಮೇಲಂತೂ ನೀವು ಹೇರ್ ಗ್ರೋತ್ ಅನ್ನ ತಡಿಲಿಕ್ಕೆ ಆಗೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ನಿಮ್ಮ ಹೇರ್ ಗ್ರೋತ್ ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಬೆಳಿಲಿಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ಈ ಒಂದು ಎಲೆಯನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರ್ಬೋದು ಇದು ಯಾವ ಎಲೆ ಅಂತ ಹೇಳಿ. ಹೌದು ಸ್ನೇಹಿತರೆ, ಇದು ಪೇರಲ ಗಿಡದ ಎಲೆ. ಪೇರಲೆ ಹಣ್ಣು ಅಂದ್ರೆ ಯಾರಿಗ ಇಷ್ಟ ಇರಲ್ಲ ಹೇಳಿ. ಅದು ನಮ್ಮ ಸ್ಕಿನ್ನಿಗಂತೂ ತುಂಬಾ ಒಳ್ಳೇದು, ಜೊತೆಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೇದಲ್ವಾ. ಹಂಗಾಗಿ ಇದು ನಮ್ಮ ಒಂದು ಹೇರ್ ಗ್ರೋತ್ಗೆ ಈ ಒಂದು ಸೀಬೆ ಎಲೆ ಅಥವಾ ಪೇರ್ಲ ಎಲೆ ಏನಿರುತ್ತೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಹಣ್ಣು ನಮಗೆ ಎಷ್ಟು ರುಚಿಕಟ್ಟಾಗಿ ನಮ್ಮ ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ, ಬಾಯಿಗೆ ಎಷ್ಟು ರುಚಿ ಕೊಡುತ್ತೋ ಅದೇ ರೀತಿಯಾಗಿ ಪೇರಲ ಗಿಡದ ಎಲೆ ಏನಿರುತ್ತೆ ಅದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತ್ ಅನ್ನ ಸೂಪರ್ ಆಗಿ ಬೆಳೆಯುವಂತೆ ಮಾಡತ್ತೆ. ನೆತ್ತಿಯಿಂದ ಹಿಡಿದು ನಮ್ಮ ಒಂದು ಕಾಲಿನವರೆಗೂ ಕೂದಲು ಬೆಳಿಲಿಕ್ಕೆ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಅಷ್ಟು ಒಂದು ವಿಟಮಿನ್ ಸಿ ಆಗಿರ್ಬೋದು ಅಥವಾ ವಿಟಮಿನ್ ಇ ಆಗಿರ್ಬೋದು, ವಿಟಮಿನ್ ಎ ಅಂಶ ನಮಗೆ ಇದರಿಂದ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಸೂಪರ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೆ, ಹೇರ್ ಲಾಸ್ ಅನ್ನ ತಡೆಗಟ್ಟಲಿಕ್ಕೆ ಇದು ವರ್ಕ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದಷ್ಟು ಸೀಬೆ ಎಲೆ ಅಥವಾ ಪೇರ್ಲ ಗಿಡದ ಎಲೆಯನ್ನ ತಗೊಂಡಿದ್ದೀನಿ. ಅದನ್ನ ಒಮ್ಮೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಂಬಾನೇ ಧೂಳು ಎಲ್ಲನೂ ಕೂತಿರತ್ತೆ ಎಲೆ ಮೇಲ್ಗಡೆ ಅಲ್ವಾ. ಹಾಗಾಗಿ ಎಲ್ಲವನ್ನ ಚೆನ್ನಾಗಿ ಒಮ್ಮೆ ತೊಳೆದು ಬಿಟ್ಟು ತಗೊಳ್ಬೇಕಾಗತ್ತೆ. ಯಾರಿಗೆಲ್ಲ ಒಂದು ಏಜ್ಗೂ ಮುಂಚೆನೆ ತುಂಬಾ ನಮಗೆ ಹೇರ್ ಲಾಸ್ ಆಗ್ತಾ ಇದೆ, ಹೇರ್ ಗ್ರೋತನೇ ಆಗ್ತಾ ಇಲ್ಲ, ಏನ್ ಹಚ್ಚಿದ್ರು ಕೂಡ ಕೂದಲು ಬೆಳಿತಾನೆ ಇಲ್ಲ, ತುಂಬಾ ಕೂದಲು ಉದುರುವಂತ ಸಮಸ್ಯೆ ಹೆಚ್ಚಾಗಿದೆ ಅನ್ನೋಂಥವ್ರು ಖಂಡಿತ ಈ ರೆಮಿಡಿ ಮಾಡಿ ನೋಡಿ. ವಾರದಲ್ಲೇ ಒಳ್ಳೆ ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇರತ್ತೆ. ಯಾವುದೇ ಒಂದು ಹೆಚ್ಚು ಬೆಲೆಯ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋಂಥವ್ರು ಇದರಿಂದ ಆರಾಮಾಗಿ ಹೇರ್ ಗ್ರೋತ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು 8ರಿಂದ 10 ಪೇರ್ಲೆ ಎಲೆ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಇದು ನಾನು ಏನು ಮಾಡ್ತಾ ಇದ್ದೀನಲ್ಲ, ಒಮ್ಮೆ ಬಳಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಪ್ರತಿ ಬಾರಿಗೆ ಫ್ರೆಶ್ ಆಗಿನೇ ಮಾಡ್ಕೊಳ್ಬೇಕು. ವಾರದಲ್ಲಿ ಇದನ್ನ ಆರಾಮಾಗಿ 2ರಿಂದ 3 ಬಾರಿ ನೀವು ಬಳಸ್ಕೊಳ್ಬೋದು. ವಾರದಲ್ಲಿ ನಿಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ಸೂಪರ್ ಆಗಿ ಬೆಳಿಲಿಕ್ಕೆ ಇವತ್ತಿನ ರೆಮಿಡಿ ನಿಮಗೆ ವರ್ಕ್ ಆಗತ್ತೆ, ಹೆಲ್ಪ್ ಆಗತ್ತೆ, ಸಹಾಯಕವಾಗತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆ ನಂತರ ಒಂದು ಹಿಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನ ಇದ್ರೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇನ್ನು ಕರಿಬೇವು ಅಷ್ಟೇ ನಮ್ಮ ಹೇರ್ ಗ್ರೋತ್ ಅನ್ನ ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತೆ ಮಾಡತ್ತೆ, ಮ್ಯಾಜಿಕ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನ ತಗೊಂಡಿದ್ದೀನಿ. ಜೊತೆಗೆ ಸೀಬೆ ಎಲೆ ಕೂಡ ತಗೊಂಡಿದ್ದೀನಲ್ವಾ. ಎರಡು ಕೂಡ ಅಷ್ಟೇ ಸೂಪರ್ ಆಗಿ ನಮ್ಮ ಹೇರ್ ಗ್ರೋತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಏನಿರುತ್ತೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗಿ ಕೂದಲು ತುಂಬಾ ಚೆನ್ನಾಗಿ ಕಪ್ಪಾಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ ನಂತರ ಸ್ವಲ್ಪ ಪ್ರಮಾಣದ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ಇದನ್ನ ಒಂದು ಪೇಸ್ಟ್ ರೀತಿ ರುಬ್ಕೊಳ್ತೀನಿ. ನೀವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಇದನ್ನ ರುಬ್ಕೊಳ್ಬೇಕು. ಆಗ ಇದರ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹೇರ್ ವಾಶ್ ಮಾಡುವಂತ ಸಮಯದಲ್ಲಿ ಕೂಡ ನಮಗೆ ಇದು ತುಂಬಾನೇ ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲಾನು ಆ ಒಂದು ಎಲೆಯ ಚಿಕ್ಕ ಚಿಕ್ಕ ಪದಾರ್ಥಗಳು ನಮ್ಮ ಕೂದಲಲ್ಲಿ ಹಾಗೇನೆ ಹಿಡ್ಕೊಂಡ್ಬಿಡತ್ತಲ್ವಾ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ನುಣ್ಣಗೆ ಈ ಒಂದು ಮಿಶ್ರಣವನ್ನ ರುಬ್ಕೊಳ್ಬೇಕು. ನೀರನ್ನ ನೋಡ್ಕೊಂಡು ಸ್ವಲ್ಪ ಗಟ್ಟಿ ಹದದಲ್ಲೇನೆ ರುಬ್ಕೊಳ್ಳಿ. ತುಂಬಾ ತೆಳು ಮಾಡ್ಕೊಂಡ್ಬಿಟ್ರೆ ಇದು ಹಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಇದರ ರಿಸಲ್ಟ್ ನಮಗೆ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಇದು ರೆಡಿ ಆಗಿದೆ, ಇದನ್ನ ಒಂದ್ ಕಡೆ ಇಟ್ಕೊಳ್ಳೋಣ. ಇದಕ್ಕೂ ಮುಂಚೆ ನಾವು ಇನ್ನೊಂದು ರೆಮಿಡಿನ ಮಾಡ್ಕೊಳ್ಬೇಕು ಈ ಒಂದು ಪೇರ್ಲೆ ಎಲೆಯನ್ನ ಬಳಸ್ಕೊಂಡು. ಹಾಗಾಗಿ ಒಂದು ಬೌಲಿಗೆ ಒಂದು 1/4 ಕಪ್ ಆಗೋಷ್ಟು, ಅದಕ್ಕಿಂತ ಜಾಸ್ತಿ ನಾನು ಒಮ್ಮೆಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಒಂದು 1/4 ಕಪ್ ಆಗೋಷ್ಟು ಎಣ್ಣೆನ, ಅಂದ್ರೆ ಕೊಬ್ಬರಿ ಎಣ್ಣೆ ಅಥವಾ ನೀವು ರೆಗ್ಯುಲರ್ ಆಗಿ ಯಾವ ಎಣ್ಣೆ ಬಳಸ್ತಿರೋ ಅದನ್ನ ನೀವಿಲ್ಲಿ ಆರಾಮಾಗಿ ಹಾಕೊಳ್ಬಹುದು. ನಾನಿಲ್ಲಿ ಅದ್ರೊಳಗಡೆ ಒಂದು 5-6 ಎಲೆ ಆಗೋಷ್ಟು ಪೇರ್ಲೆ ಎಲೆ ಹಾಕೊಂಡಿದ್ದೀನಿ. ಆ ನಂತರ ಒಂದು 10
ಅಥವಾ 15 ಆ, ಏನು ಕರಿಬೇವಿನ ಎಲೆಗಳ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವೆರಡು ಕೂಡ ಮ್ಯಾಜಿಕ್ ರೀತಿ ಕೆಲಸ ಮಾಡತ್ವೆ. ಹಾಗಾಗಿ ಆ ನಂತರ ಒಂದು 8ರಿಂದ 10 ಲವಂಗನ ಹಾಕೊಳ್ಬೇಕು. ಇದು ಕಂಪಲ್ಸರಿ ಅಂತಾನೆ ಹೇಳ್ತೀನಿ. ಹೇರ್ ಗ್ರೋತ್ಗಂತೂ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಲವಂಗ, ಬರೀ ಲವಂಗದ ಎಣ್ಣೆಯನ್ನ ನೀವು ಮಾಡಿ ನಿಮ್ಗೆ ಎಲ್ಲೇ ಒಂದು ಪ್ಯಾಚಿ ಪ್ಯಾಚಿ ಆಗಿರುತ್ತೆ, ಹೇರ್ ಫಾಲ್ ಹೆಚ್ಚಾಗಿ ಬೊಕ್ಕ ತಲೆ ಆಗಿರುತ್ತೆ, ಅಲ್ಲಿಗೆ ಹಚ್ಚಿ ಮ್ಯಾಜಿಕ್ನ ನೀವೇ ನೋಡ್ತೀರಾ. ಹಾಗಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ ಗ್ರೋತ್ಗೆ ಲವಂಗ. ಆ ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಕೂಡ ಹಾಕೊಂಡಿದ್ದೀನಿ. ಮೆಂತ್ಯ ಕೂಡ ಅಷ್ಟೇ ಹೇರ್ ಗ್ರೋತ್ಗೆ ಸೂಪರ್ ಆಗಿ ವರ್ಕ್ ಆಗೋದು ಅಲ್ದೇನೆ ಹೇರ್ ಫಾಲ್ ಅನ್ನ ಇದು ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹೊಟ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ತುಂಬಾ ವೈಟ್ ಹೇರ್ಸ್ ಆಗ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇವಷ್ಟು ಪದಾರ್ಥಗಳನ್ನ ಹಾಕೊಂಡಾದ್ಮೇಲೆ ನಾವೇನ್ ಮಾಡಬೇಕು, ಲೋ ಫ್ಲೇಮಲ್ಲಿ ಈ ಒಂದು ಎಣ್ಣೆಯನ್ನ ಕಾಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಕಾಯಿಸ್ಕೊಳ್ಬೇಕು, ಇದೆಲ್ಲ ಸ್ವಲ್ಪ ನಿಮ್ಗೆ ಗರಿಗರಿ ಆಗುತ್ತೆ, ಜೊತೆಗೆ ಎಣ್ಣೆಯ ಬಣ್ಣ ಸ್ವಲ್ಪ ತಿಳಿ ಗ್ರೀನಿಗೆ ಬರುತ್ತೆ, ಅಲ್ಲಿವರೆಗೂ ಕಾಯಿಸ್ಕೊಳ್ಬೇಕು. ಹತ್ತತ್ರ 8ರಿಂದ 10 ನಿಮಿಷ ಕಾಯಿಸ್ಕೊಂಡ್ರೆ ಸಾಕು. ಆ ನಂತರ ಗ್ಯಾಸನ್ನು ಆಫ್ ಮಾಡಿ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಈ ಒಂದು ಆಯಿಲನ್ನು ಬಿಟ್ಬಿಡ್ಬೇಕು. ಅಥವಾ ಸಂಜೆ ಮಾಡಿಕೊಂಡು ಓವರ್ನೈಟ್ ಹಾಗೆ ಬಿಟ್ಟು ಬೆಳಗ್ಗೆ ಸೋಸ್ಕೊಂಡ್ರಂತೂ ಇನ್ನೂ ಸೂಪರ್ ಆಗಿ ವರ್ಕ್ ಆಗುತ್ತೆ. ಅಥವಾ ಇಲ್ಲ ಅಂದ್ರೆ ಒಂದು ಗಂಟೆನಾದರೂ ಹಾಗೆ ಬಿಟ್ಟು ಆ ನಂತರ ಶೋಧಿಸ್ಕೊಳ್ಳಿ. ನಮ್ಮ ಒಂದು ಮ್ಯಾಜಿಕ್ ರೀತಿ ಕೆಲಸ ಮಾಡುವಂತ ಒಂದು ಹೇರ್ ಆಯಿಲು ರೆಡಿಯಾಗಿದೆ. ಇದನ್ನ ಯಾವಾಗಪ್ಪ ಹಚ್ಕೊಳ್ಬೇಕು ಅಂದ್ರೆ, ನೀವು ಮೊದಲು ನಾಳೆ ಹೇರ್ ವಾಶ್ ಮಾಡ್ತೀವಿ ಅನ್ನುವಂಥ ಸಮಯದಲ್ಲಿ ಹಿಂದಿನ ದಿನ ಹಚ್ಕೊಳ್ಳಿ. ಸೂಪರ್ ಆಗಿ ವರ್ಕ್ ಆಗುತ್ತೆ. ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ಇದು ಈಸಿ ಆಗುತ್ತೆ. ಹೇರ್ ಗ್ರೋತ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬೆಳಿಲಿಕ್ಕೆ ಈ ಒಂದು ಆಯಿಲ್ ಅಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾರಿಗೆ ಬೊಕ್ಕ ತಲೆ ಆಗಿದೆ, ಹೊಟ್ಟು ಹೆಚ್ಚಾಗಿದೆ, ವೈಟ್ ಹೇರ್ಸ್ ಆಗ್ತಾ ಇದೆ ಅನ್ನುವಂಥವ್ರು ಖಂಡಿತ ಈ ಒಂದು ಆಯಿಲ್ ಅನ್ನ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಬೇಗನೆ ಕೂದಲು ಕಪ್ಪಾಗಿ ಬೆಳೆಯುತ್ತೆ, ಬಿಳಿ ಕೂದಲು ಆಗೋದು ಕಡಿಮೆ ಆಗುತ್ತೆ, ಬೊಕ್ಕ ತಲೆ ಆಗೋದು ಕಡಿಮೆ ಆಗಿ ಅಲ್ಲಿ ಒಂದು ಒಳ್ಳೆಯ ಕೂದಲಿನ ಬೆಳವಣಿಗೆಗೆ ಇದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮಗೆ ಹೇರ್ ವಾಶ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ, ತಲೆ ಬಾಚಿದ್ರೆ ಹೇರ್ ಫಾಲ್ ಆಗುತ್ತೆ ಅನ್ನುವಂಥವ್ರು ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ. ತುಂಬಾ ಬೇಗನೆ ಹೇರ್ ಫಾಲ್ ಕಡಿಮೆ ಆಗಿ ಗ್ರೋತ್ ಹೆಚ್ಚಾಗುತ್ತೆ. ಥಿಕ್ನೆಸ್ ಅನ್ನುವಂಥದ್ದು ಅಂದ್ರೆ ದಟ್ಟತೆ ಅನ್ನುವಂಥದ್ದು ಕೂದಲಲ್ಲಿ ಹೆಚ್ಚಾಗುತ್ತೆ. ದಪ್ಪ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ನಾವು ಈ ಒಂದು ಎಣ್ಣೆ ರೆಡಿ ಮಾಡಿಬಿಟ್ಟು ಹಿಂದಿನ ದಿನ ರಾತ್ರಿ ಹಚ್ಕೊಂಡಿದೀವಿ. ಇನ್ನು ಮಾರನೇ ದಿನ ಏನ್ ಮಾಡಬೇಕು, ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು. ಯಾವುದು, ಪೇರ್ಲೆ ಎಲೆ ಮತ್ತೆ ಕರಿಬೇವಿನ ಮಿಶ್ರಣ ಏನಿರುತ್ತೆ ಅದನ್ನ ಒಂದು ಫೇಸ್ ಪ್ಯಾಕ್ ರೀತಿ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮಿಶ್ರಣವನ್ನ ರೆಡಿ ಮಾಡಿಕೊಂಡು ಹಿಂದಿನ ದಿನ ಎಣ್ಣೆ ಹಚ್ಕೊಳ್ಬೇಕು. ಮಾರನೇ ದಿನ ಹೇರ್ ವಾಶ್ ಮಾಡೋದಕ್ಕೆ ಒಂದು ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನ ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಬೇಕು ಹೆಂಗೆ, ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ಚೆನ್ನಾಗಿ ಈ ಒಂದು ಮಿಶ್ರಣವನ್ನ ಹಚ್ಕೊಳ್ಬೇಕು. ಹಚ್ಕೊಂಡ್ಬಿಟ್ಟು ಇದನ್ನ ಒಂದು ಗಂಟೆನಾದ್ರೂ ತಲೆನಲ್ಲಿ ಹಾಗೆ ಬಿಟ್ಕೊಳ್ಬೇಕು. ಮೊದಲೇ ಎಣ್ಣೆ ಹಚ್ಚಿದೀವಿ, ಒಳ್ಳೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು ರೆಮಿಡಿನ ಕೂಡ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ 10 ಪಟ್ಟು ಜಾಸ್ತಿಯಾಗಿ ಬೆಳೆಯುತ್ತೆ, ಫಾಸ್ಟ್ ಆಗಿ ಬೆಳೆಯುತ್ತೆ. ಹಾಗಾಗಿ ಮೊದಲು ಎಣ್ಣೆನ ಹಚ್ಕೊಳ್ಬೇಕು ಹಿಂದಿನ ದಿನನೇ. ಮಾರನೇ ದಿನ ಹೇರ್ ವಾಶ್ ಮಾಡೋದಕ್ಕೆ ಒಂದು ಗಂಟೆ ಅರ್ಧ ಗಂಟೆಗಳ ಮೊದಲು ಈ ಒಂದು ಪೇರ್ಲೆ ಎಲೆಯ ಮಿಶ್ರಣದ ಹೇರ್ ಮಾಸ್ಕ್ ಅನ್ನ ಅಪ್ಲೈ ಮಾಡಿ, ಆ ನಂತರ ಒಂದು ಗಂಟೆಗಳ ನಂತರ ರೆಗ್ಯುಲರ್ ಆಗಿ ನೀವು ಯಾವ ರೀತಿ ಶಾಂಪೂ ವಾಶ್ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಳಿ. ವಾರದಲ್ಲಿ 2ರಿಂದ 3 ಬಾರಿ ಕಂಪಲ್ಸರಿಯಾಗಿ ಟ್ರೈ ಮಾಡಿ ನೋಡಿ. ಒಂದೇ ವಾರದಲ್ಲಿ ಹೇರ್ ಗ್ರೋತ್ ಹೆಚ್ಚಾಗತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತೀನಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೋಗಿ ಬರಲಾ. ಥ್ಯಾಂಕ್ ಯು.